ಎಲ್ಲರಿಗೂ ಎಲ್ಲರಿಗೂ ಬೆಳಗಿನ ವಂದನೆಗಳು. ಈ ದಿನ 8ನೇ ತರಗತಿಯ ತಾತ್ವಿಕ ಪಾಠ ಬೋಧನೆಯ ಚಟುವಟಿಕೆಯಲ್ಲಿ ಸೆಮಿನಾರ್ ಕಾರ್ಯಕ್ರಮವನ್ನು ನಾವು ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ವಿ. ಪ್ರಥಮ ಪಾಠವಾದಂತಹ ತಾತ್ವಿಕ ಭಾಗದಲ್ಲಿನ ಪ್ರಥಮ ಪಾಠ ದೈಹಿಕ ಶಿಕ್ಷಣದ ಮಹತ್ವ, 8ನೇ ತರಗತಿಯಲ್ಲಿರ್ತಕ್ಕಂಥ ದೈಹಿಕ ಶಿಕ್ಷಣದ ಮಹತ್ವದ ಬಗ್ಗೆ ಈ ದಿನ ನಮ್ಮ ವಿದ್ಯಾರ್ಥಿಗಳು ಸೆಮಿನಾರ್ ಅನ್ನ ಮಾಡಿಸಿದ್ದಾರೆ. ಅಂದ್ರೆ ಆ ವಿದ್ಯಾರ್ಥಿಗಳು ಆ ಪಾಠದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಈಗ ಮೊದಲನೇದಾಗಿ ರೇಣುಕಾ, 8ನೇ ತರಗತಿಯ ರೇಣುಕಾ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರಿಗೆ ನೀಡಿರ್ತಕ್ಕಂಥ ಒಂದು ಅಂಶವನ್ನ ಇಲ್ಲಿ ಮಂಡಿಸಲಿದ್ದಾರೆ. ನನ್ನ ಹೆಸರು ರೇಣುಕಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ವಿನಾಯಕ ಪ್ರೌಢಶಾಲಾ ಬೆನಕನಹಳ್ಳಿ. ವಿಷಯ ಪಾಠದ ಹೆಸರು ದೈಹಿಕ ಶಿಕ್ಷಣದ ಮಹತ್ವ. ಮೊದಲನೆಯದಾಗಿ ನನಗೆ ಬಂದಿರುವ ವಿಷಯವೆಂದರೆ ದೈಹಿಕ ದಾಖಲೆಯನ್ನು ಹೆಚ್ಚಿಸುತ್ತದೆ. ದೈಹಿಕ ದಾಢ್ಯತೆಯನ್ನು ಹೆಚ್ಚಿಸುತ್ತದೆ. ಕಷ್ಟ ಸಹಿಷ್ಣುತೆ, ಸ್ನಾಯು ಬಲ, ಮೈಮಣಿತ, ದೇಹ ಸಂಯೋಜನೆ ಮೊದಲಾದ ಅಂಶಗಳು ಬೆಳವಣಿಗೆಗೆ ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಲಾಭವಾಗುತ್ತದೆ. ಕಷ್ಟ ಸಹಿಷ್ಣುತೆ ಎಂದರೆ ಎಕ್ಸಾಂಪಲ್, ನನ್ನ ಫ್ರೆಂಡ್ಸ್ ನನ್ನ ಒಜ್ಜುಟ್ಟು ಮುಟ್ಟ ಆಡೋಕಾರ ಓಡಿಸ್ಕೊಂಡು ಹೋಗುವಾಗ ಸುಸ್ತಾದ್ರೂ ನಾವು ಅವಳನ್ನ ಬಿಡೋದಿಲ್ಲ, ಆದ್ರೂ ನಾವು ಅವಳನ್ನ ಓಡಿಸ್ಕೊಂಡು ಹೋಗಿ ಮುಟ್ತೀವಿ. ಸ್ನಾಯು ಬಲ ಎಂದರೆ ಎಕ್ಸಾಂಪಲ್, ಡಸ್ಟರ್ ತಗೋಬೇಕಾದ್ರೆ ನಮಗೆ ಸ್ನಾಯು ಬಲ ಇರಬೇಕು ಅಂತ ಹೇಳ್ತೇನೆ. ನಮಗೆ ಕಷ್ಟ ಮೈಮಣಿತ ಎಂದರೆ ನಾವು ಇವಾಗ ಬಗ್ಗಿ ಡಸ್ಟರ್ ತಗೊಬೇಕು ಅಂದ್ರೆ ಬಗ್ಗಿ ನಾವು ಡಸ್ಟರ್ ತಗೊಬೇಕು. ದೇಹ ಸಂಯೋಜನೆ ಮೊದಲಾದ ಅಂಶಗಳು ಬೆಳವಣಿಗೆ ದೈಹಿಕವಾಗಿ ಶಿಕ್ಷಣದಲ್ಲಿ ತೊಡಗುವುದರಿಂದ ಲಾಭವಾಗುತ್ತದೆ. ಎಕ್ಸಾಂಪಲ್, ನಾವು ಈಗ ಬೆಳವಣಿಗೆಗೆ ಬೇಕಾದರೆ ನಾವು ಇವಾಗ ದೇಹದಲ್ಲಿ ನರ ಮತ್ತು ಎಲುಬುಗಳು ಮತ್ತು ನರ ಆಮೇಕಿಗೆ ಮೊದಲಾದ ಅಂಶಗಳನ್ನು ಬೇಕಾಗುತ್ತದೆ. ಎಕ್ಸಾಂಪಲ್, ಇವಾಗ ಚಿತ್ರ ಬಿಡಿಸಿದ್ದೇನೆ. ಇವಾಗ ಇವರು ದಪ್ಪವಾಗಿದ್ದಾರೆ, ಆದರೆ ಇವರು ಊಟ ಮಾಡಿ ದಪ್ಪವಾಗಿದ್ದಾರೆ. ಇವರು ಎಕ್ಸಾಂಪಲ್ ಚಿತ್ರ ಬಿಡಿಸ್ತೀನಿ, ಇವರು ಎಕ್ಸಾಂಪಲ್ ಓಡ ಹೋಗ್ತಾ ಇದ್ದಾರೆ. ಇದರಿಂದ ಲಾಭವಾಗಿದೆ. ಇಷ್ಟು ಮಾತನಾಡಲು ಧನ್ಯವಾದ. ರೇಣುಕಾ ಅವರಿಗೆ ಧನ್ಯವಾದಗಳು. ಅವರು ದೇಹ ದಾಢ್ಯತೆ ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರು. ಈಗ 2ನೇ ವಿಷಯದ ಬಗ್ಗೆ ಲಾವಣ್ಯ ಅವರು ಮಂಡನೆ ಮಾಡಲಿದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತ. ನನ್ನ ಹೆಸರು ಲಾವಣ್ಯ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ವಿನಾಯಕ ಪ್ರೌಢಶಾಲೆ. ಇವಾಗ ತಾತ್ವಿಕದಲ್ಲಿ ಮೊದಲನೇ ಪಾಠವಾದ ದೈಹಿಕ ಶಿಕ್ಷಣದ ಮಹತ್ವವನ್ನು ತಿಳಿಸುತ್ತಿದ್ದೇನೆ. ದೈಹಿಕ ಶಿಕ್ಷಣದಲ್ಲಿ ನನಗೆ ಬಂದಿರುವ ವಿಷಯ ದೀರ್ಘಕಾಲಿಕ ಆರೋಗ್ಯ ಲಾಭಗಳು. ಶರೀರದಲ್ಲಿ ಸಮ ಪ್ರಮಾಣದ ಬೊಜ್ಜನ್ನು ಕಾಯ್ದುಕೊಳ್ಳುವುದರೊಂದಿಗೆ ಸ್ಥೂಲಕಾಯವನ್ನು ಹೊಂದದಂತೆ ನೋಡಿಕೊಳ್ಳುವುದು.
ಶರೀರದಲ್ಲಿ ಸಮ ಪ್ರಮಾಣದ ಬೊಜ್ಜನ್ನು ಕಾಯ್ದುಕೊಳ್ಳುವುದರೊಂದಿಗೆ ಸ್ಥೂಲಕಾಯವನ್ನು ಹೊಂದದಂತೆ ನೋಡಿಕೊಳ್ಳುವುದು. ಒಬ್ಬ ವ್ಯಕ್ತಿ ದಪ್ಪ ಇದ್ದರೆ ಅವರಲ್ಲಿ ಬೊಜ್ಜು ಕಾಯ್ದುಕೊಳ್ಳುತ್ತದೆ. ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿರುವುದು, ಅಧಿಕ ಕೊಲೆಸ್ಟ್ರಾಲ್ ಅನ್ನು ತಡೆಗಟ್ಟುವುದು ಹಾಗೂ ಸಕ್ಕರೆ ಕಾಯಿಲೆ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳನ್ನು ದೂರವಿಡಲು ಕ್ರಮಬದ್ಧ ದೈಹಿಕ ಶಿಕ್ಷಣ ಸಹಕರಿಸುತ್ತದೆ. ಏಕೆಂದರೆ BP, ಶುಗರ್, ಹಾರ್ಟ್ ಪ್ರಾಬ್ಲಮ್ ಇರುವುದರಿಂದ ಅಧಿಕ ಕೊಲೆಸ್ಟ್ರಾಲ್ ತಡೆಗಟ್ಟುವುದು ಮತ್ತು ಸಕ್ಕರೆ ಕಾಯಿಲೆ ಹಾಗೂ ಹೃದಯ ಸಂಬಂಧಿತ ಹೆಚ್ಚಾಗುತ್ತದೆ. ಹಾಗಾಗಿ ದೈಹಿಕ ಶಿಕ್ಷಣದ ವ್ಯಾಯಾಮವನ್ನು ಮಾಡಬೇಕು. ಕಾಯಿಲೆಗಳನ್ನು ದೂರವಿಡಲು ಕ್ರಮಬದ್ಧ ಚಟುವಟಿಕೆಗಳನ್ನು ಮಾಡಬೇಕು. ಉದಾಹರಣೆ, ದಪ್ಪವಿರುವ ಚಿತ್ರ ಮತ್ತು ತೆಳ್ಳಗಿರುವ ಚಿತ್ರ ಇದೆ. ಅವೆರಡು ಇದು ಬೊಜ್ಜು ಮತ್ತು ತೆಳ್ಳಗಿರುವುದನ್ನು ಸೂಚಿಸುತ್ತದೆ. ಇಷ್ಟನ್ನೆಲ್ಲ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಲಾವಣ್ಯ ಅವರಿಗೆ ಧನ್ಯವಾದಗಳು. ಈಗ ಲಿಖಿತ ಅವರು ವಿಷಯವನ್ನ ಮಂಡಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಲಿಖಿತ ಅವರಿಗೆ ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ, ಪ್ಲೀಸ್. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ವಿಶಿತಾ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ವಿನಾಯಕ ಪ್ರೌಢಶಾಲೆ. ನಾನು ಈಗ ಸೆಮಿನಾರ್ ಅನ್ನು ಮಂಡಿಸುತ್ತಿದ್ದೇನೆ. ದೈಹಿಕ ಶಿಕ್ಷಣದ 8ನೇ ತರಗತಿ ಪಾಠ. ಮೊದಲನೇ ಪಾಠವಾದ ದೈಹಿಕ ಶಿಕ್ಷಣದ ಮಹತ್ವ. ಅದರಲ್ಲಿ ನನಗೆ ಬಂದಿರುವ ವಿಷಯ ಮಾನಸಿಕ ಅಭಿವೃದ್ಧಿಗೆ ಸಹಕಾರಿ ಆಗುತ್ತದೆ. ನಾನು ಅದರ ಬಗ್ಗೆ ಚಾರ್ಟ್ ಮತ್ತು ಚಿತ್ರ ಸಮೇತ ಇದನ್ನು ಮಾಡ್ಕೊಂಡು ಬಂದಿದ್ದೇನೆ. ದೈಹಿಕ ಶಿಕ್ಷಣದಲ್ಲಿ ಲಭ್ಯವಾಗುವ ಅನುಭವಗಳು ವಿದ್ಯಾರ್ಥಿಗಳ ಮಾನಸಿಕ ಅಭಿವೃದ್ಧಿಗೆ ಪೂರಕವಾಗುತ್ತದೆ. ಈಗ ಎಕ್ಸಾಂಪಲ್, ನಾವು ಸುಮ್ಮನೆ ಪಾಠ ಓದ್ತಾನೆ ಇರ್ಬೇಕಾದ್ರೆ ನಮಗೆ ಬೋರ್ ಅನ್ಸೋದು, ಬೇಜಾರಾಗ್ತದೆ. ಈಗ ನಾವೆಲ್ಲರೂ ಹೊರಗಡೆ ಹೋಗಿ ಆಟೋದ್ರಿಂದ ನಮಗೆ ಮನಸ್ಸಿಗೆ ಖುಷಿ ಆಗ್ತದೆ. ಕ್ರೀಡೆಗಳು, ಆಟೋಟಗಳ ಮತ್ತು ಇತರೆ ಚಟುವಟಿಕೆಗಳು ಉದ್ವೇಗ, ಖಿನ್ನತೆಗಳಂತಹ ಮಾನಸಿಕ ಸಮಸ್ಯೆಗಳನ್ನು ದೂರವಿಡಲು ಅತ್ಯಂತ ಸಹಕಾರಿ. ಈಗ ನಾವು ಸ್ಪೋರ್ಟ್ಸಲ್ಲಿ ಆಡೋಕರೆ ಈಗ ನಮಗೆ ಬೇಜಾರಾಗ್ತದೆ. ಅವಾಗ ಸ್ಪೋರ್ಟ್ಸ್ನಲ್ಲಿ ಆಟ ಆಡೋಕರೆ ನಮಗೆ ಖುಷಿ ಆಗ್ತದೆ. ಫ್ರೆಂಡ್ಸ್ ಜೊತೆಗೆ ಕೂತ್ಕೊಂಡು ಆಡೋದ್ರಿಂದ ನಮಗೆ ಖುಷಿ ಆಗೋದು. ಆಮೇಲೆ ಎಂಜಾಯ್ ಮಾಡ್ಕೊಂತ ನಾವು ಆಟ ಆಡ್ತೀವಿ. ಅದರ ಬಗ್ಗೆ ಚಿತ್ರ ನೋಡಿ. ಇವ ಖುಷಿಯಾಗಿದ್ದಾನೆ, ಇವನು ಬೇಜಾರಾಗಿದ್ದಾನೆ. ದೈಹಿಕ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಸುಸ್ತಿಯನ್ನು ಕಾಯ್ದುಕೊಳ್ಳುವುದು ಸುಲಭ. ನಾವು ಈಗ ಕ್ರೀಡೆಗಳು, ಮನೋರಂಜನೆಗಳು ಮತ್ತೆ ಟಿವಿಯಲ್ಲಿ ಏನೇನೋ ಕಾರ್ಯಕ್ರಮಗಳನ್ನು ನಮಗೆ ಸಂತೋಷ ಕೊಡುವಂಥ ಕಾರ್ಯಕ್ರಮಗಳನ್ನು ನೋಡ್ತಾ ಇರ್ತೀವಿ. ಆದ್ದರಿಂದ ನಮಗೆ ಮನಸ್ಸಿಗೆ ಒಂಥರ ಸಂತೋಷ ಆಗ್ತದೆ. ಈ ಎಲ್ಲ ಲಕ್ಷಣಗಳು ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗ್ತದೆ. ಈ ಲಕ್ಷಣ ದೈಹಿಕ ಶಿಕ್ಷಣದ ಮಹತ್ವದಲ್ಲಿ ಪಾಠದಲ್ಲಿ ಬರುತ್ತದೆ. ಇಷ್ಟು ವಿಷಯನ ಸಮಾಧಾನ ರೀತಿಯಲ್ಲಿ ಕೇಳಿಸಿಕೊಳ್ಳುವುದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
ಲಿಖಿತ ಅವರಿಗೆ ಧನ್ಯವಾದಗಳು. ಈಗ ವಿದ್ಯಾಶ್ರೀ ಅವರು ವಿಷಯವನ್ನ ಮಂಡಿಸಲಿಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾಶ್ರೀ ಜಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಶ್ರೀ ವಿನಾಯಕ ಪ್ರೌಢಶಾಲೆ. ದೈಹಿಕ ಶಿಕ್ಷಣದಲ್ಲಿ ಮೊದಲನೇ ಪಾಠವಾದ ದೈಹಿಕ ಶಿಕ್ಷಣದ ಮಹತ್ವ ನನಗೆ ಬಂದಿರುವ ವಿಷಯ ಭೌತಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ. ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಬುದ್ಧಿಶಕ್ತಿ ತೀಕ್ಷ್ಣಗೊಳ್ಳಲು ಅನುಕೂಲವಾಗುತ್ತದೆ. ನಾವು ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಮತ್ತು ಆಟೋಟಗಳಲ್ಲಿ ಆಟಾಡುವುದರಿಂದ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ. ಅದರಲ್ಲಿನ ಅನುಭವಗಳು ಹಾಗೂ ತರಬೇತಿಯಿಂದಾಗಿ ಏಕಾಗ್ರತೆ ಹೆಚ್ಚುತ್ತದೆ. ಈಗ ನಾವು ಪಾಠವನ್ನೆಲ್ಲ ಓದ್ಕೊಂತ ಇದ್ದಾಗ ನಮಗೆ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಆಟಾಡಬೇಕಾದ್ರೂ ಏಕಾಗ್ರತೆ ಹೆಚ್ಚಾಗುತ್ತದೆ. ಶೈಕ್ಷಣಿಕ ಸಾಧನೆ ಉತ್ತಮಗೊಳ್ಳುತ್ತದೆ ಮತ್ತು ಸಮಸ್ಯೆ ಬಗೆಹರಿಸುವ ಕೌಶಲ್ಯ ಪ್ರಬಲವಾಗುತ್ತದೆ. ದೈಹಿಕ ಶಿಕ್ಷಣದಲ್ಲಿ ನಮ್ಗೆ ಏನಾದರೂ ಸಮಸ್ಯೆ ಬರುತ್ತದೆ, ಅದನ್ನು ಬಗೆಹರಿಸಿಕೊಳ್ಳೋದಕ್ಕೆ ಸಹಾಯವಾಗುತ್ತದೆ. ಈ ಎಲ್ಲ ಸಾಮರ್ಥ್ಯಗಳು ಹೆಚ್ಚುವುದರಿಂದಾಗಿ ವಿದ್ಯಾರ್ಥಿಗಳು ಇತರೆ ಶೈಕ್ಷಣಿಕ ವಿಷಯಗಳನ್ನು ಕಲಿಯಲು ಸನ್ನದ್ಧಗೊಳ್ಳುತ್ತಾರೆ. ದೈಹಿಕ ಶಿಕ್ಷಣದಲ್ಲಿ ಏನಾದರೂ ಕಲಿಬೇಕಾದರೆ ಸನ್ನದ್ಧಗೊಳ್ಳುತ್ತಾರೆ. ಸ್ವಯಂ ಅಭಿವ್ಯಕ್ತಿ ಹಾಗೂ ಸದಾಭಿಪ್ರಾಯಗಳಿಗೆ ವಿದ್ಯಾರ್ಥಿಗಳು ಎಂದೆಂದೂ ಕೊರತೆಯುಂಟಾಗಲಾರದು. ಇಷ್ಟು ಮಾತನಾಡಲು ತಮ್ಮರಿಗೆ ಧನ್ಯವಾದಗಳು. ವಿದ್ಯಾಶ್ರೀ ಅವರಿಗೆ ಧನ್ಯವಾದಗಳು. ಈಗ ಮತ್ತೊಂದು ವಿಷಯದ ಬಗ್ಗೆ ಪ್ರಸ್ತಾಪವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಪ್ರತೀಕ್ಷಾ ಅವರು ಅವರಿಗೆ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರತೀಕ್ಷಾ ಅವರು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಪ್ರತೀಕ್ಷಾ. 8ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಶ್ರೀ ವಿನಾಯಕ ಪ್ರೌಢಶಾಲೆ. ದೈಹಿಕ ಶಿಕ್ಷಣದ 8ನೇ ತರಗತಿ ದೈಹಿಕ ಶಿಕ್ಷಣದ ಮಹತ್ವ ವಿಷಯವನ್ನು ಹೇಳುತ್ತಿದ್ದೇನೆ. ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವನೆಯನ್ನು ಬೆಳೆಸುತ್ತದೆ. ದೈಹಿಕ ಶಿಕ್ಷಣದಲ್ಲಿನ ಚಟುವಟಿಕೆಗಳು ವಿದ್ಯಾರ್ಥಿಗಳನ್ನು ಆರೋಗ್ಯಕರವಾಗಿ ಸಮಾಜದಲ್ಲಿ ಬೆರೆಯುವಂತೆ ಮಾಡುತ್ತದೆ. ಮನುಷ್ಯರು ಯೋಗಾಸನ ಮಾಡುವುದರಿಂದ ಆರೋಗ್ಯಕರವಾಗಿ ಸಮಾಜದಲ್ಲಿ ಬೆರೆಯುವಂತೆ ಮಾಡುತ್ತದೆ. ಸಹಕಾರ ಮನೋಭಾವನೆಗಳನ್ನು
ರೂಢಿಸಿಕೊಂಡು ಗುಂಪು ಚಟುವಟಿಕೆಗಳಲ್ಲಿ ತೊಡಗಲು ಅವಕಾಶ ಸೃಷ್ಟಿಯಾಗುತ್ತದೆ. ಗ್ರೌಂಡಲ್ಲಿ ಹೋದಾಗ ಫ್ರೆಂಡ್ಸ್ ಯಾರು ಬಿದ್ದರೆ ಎತ್ಕೊಂಡು ಸಮಾಧಾನ ಮಾಡ್ತೀವಿ. ಆಮೇಲೆ ಸುಸ್ತಾದಾಗ ಬಿಡೋದಿಲ್ಲ ಅವ್ರನ್ನ ಜೊತೆಗೆ ಕರ್ಕೊಂಡು ಓಡ್ತೀವಿ. ಉತ್ತಮ ನಡತೆಗಳನ್ನು ಬೆಳೆಸಿಕೊಳ್ಳುವ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಸನ್ನಿವೇಶಗಳು ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಮೂಡಿಬರುತ್ತದೆ. ಫ್ರೆಂಡ್ಸ್ ಎಲ್ಲರೂ ಗುಂಪಾಗಿ ಆಡ್ತೀವಿ. ಎಕ್ಸಾಂಪಲ್ ನೋಡ್ರಿ, ಫ್ರೆಂಡ್ಸ್ ಎಲ್ಲರೂ ಆಡ್ತಿದ್ದೀವಿ, ಖುಷಿಯಿಂದ ಆಡ್ತಿದ್ದೀವಿ. ಎಲ್ಲರೂ ಈಗ ಹೇಳ್ಬೇಕು ಅಂದರೆ ಕಬಡ್ಡಿ, ಖೋ-ಖೋ ಇತ್ಯಾದಿ ಆಟಗಳಲ್ಲಿ ಫ್ರೆಂಡ್ಸ್ ಎಲ್ಲರೂ ಕೂಡ್ಕೊಂಡು ಆಟ ಆಡ್ತೀವಿ. ಅವಾಗ ಮನಸ್ಸಿಗೆ ಖುಷಿ ಆಗುತ್ತೆ. ಇಷ್ಟು ಮಾತಾಡೋದು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತೀಕ್ಷಾ ಇವರಿಗೆ ಧನ್ಯವಾದಗಳು. ಈಗ ಮತ್ತೊಂದು ವಿಷಯವನ್ನು ಇಟ್ಕೊಂಡು ನಿಮ್ಮ ಮುಂದೆ ಪ್ರಸ್ತುತಪಡಿಸಕ್ಕೆ ಬರ್ತಾ ಇದ್ದಾರೆ ಮನೋಜ್ ಕುಮಾರ್ ಜೇಬಿ ಅವರು. ನಿಮಗೆ ವೇದಿಕೆಗೆ ಸ್ವಾಗತ. ಮನೋಜ್ ಕುಮಾರ್ ಜೇಬಿ. ಎಲ್ಲರಿಗೂ ಬೆಳಗಿನ ವಂದನೆಗಳು. ನನ್ನ ಹೆಸರು ಮನೋಜ್ ಕುಮಾರ್ ಜೇಬಿ, ಶ್ರೀ ವಿನಾಯಕ ಪ್ರೌಢ ಶಾಲೆ. ನನ್ನ ಊರು ಬೆನಕನಹಳ್ಳಿ. ಆರೋಗ್ಯಕರ ಶಿಸ್ತುಬದ್ಧ ಜೀವನ ಶೈಲಿ. ಆರೋಗ್ಯಕರ, ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನ. ಚಿಕ್ಕ ವಯಸ್ಸಿನಲ್ಲಿ ರೂಢಿಸಿಕೊಂಡಿರುವ ಆರೋಗ್ಯಕರ ಹಾಗೂ ಕ್ರಿಯಾಶೀಲ ಜೀವನ ಕ್ರಮ ವಿದ್ಯಾರ್ಥಿಗಳ ಜೀವನದಲ್ಲಿ ಮುಂದುವರಿಯುತ್ತದೆ. ಹಾಗಾದರೆ ಕ್ರಿಯಾಶೀಲ ಕ್ರಿಯೆಗಳನ್ನು ಮಾಡುವ ಮೂಲಕ ಕ್ರಿಯಾಶೀಲ ಅಂತಂದರೆ ಈಗ ಚಿಕ್ಕ ವಯಸ್ಸಿನಲ್ಲಿ ನೀವು ಆಟ ಆಡಿರುವುದು ಹಾಗೂ ಕಲಿತ ನೆನಪುಗಳು ಆಗಿರಬಹುದು. ಇದಾಗಿ ಆರೋಗ್ಯವಂತ ನಾಗರಿಕ ನಿರ್ಮಾಣವಾಗುವುದರಲ್ಲಿ ಸಂಶಯವಿಲ್ಲ. ಆರೋಗ್ಯವಂತ ಈಗ ಎಕ್ಸಾಂಪಲ್ ದಪ್ಪ ಇದ್ದಾನೆ. ಇವನು ಎಕ್ಸಾಂಪಲ್ ತೆಳ್ಳಗಿದ್ದಾನೆ. ಇದನ್ನು ಆರೋಗ್ಯವಂತ. ಇವನು ಎಲ್ಲ ಊಟಗಳನ್ನು ಚೆನ್ನಾಗಿ ಮಾಡಿ ಈಗ ದಪ್ಪದಲ್ಲಿದ್ದಾನೆ. ಇವನು ಊಟಗಳನ್ನು ಚೆನ್ನಾಗಿ ಮಾಡಿದ್ದಕ್ಕೆ ತೆಳ್ಳಗಿದ್ದಾನೆ. ಕ್ರೀಡೆಗಳು ಆಟಗಳಲ್ಲಿಯೂ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಕ್ರೀಡೆಗಳ ಎಕ್ಸಾಂಪಲ್ ಖೋ-ಖೋ, ಕಬಡ್ಡಿ ಮುಂತಾದ ಆಟಗಳನ್ನು ನಮಗೀಗ ಆಟಗಳನ್ನು ಸುಧಾಕರ್ ಸರ್ ಅವರು
ಕಲಿಸ್ತಿದ್ದಾರೆ. ಮುಂದಿನ ತಿಂಗಳಲ್ಲಿ ಸ್ಪೋರ್ಟ್ಸ್ ಇದೆ ಅಂತ ಟ್ರೈನಿಂಗ್ ಕೊಡ್ತಿದ್ದಾರೆ. ಅದರಲ್ಲಿ ಚೆನ್ನಾಗಿ ಭಾಗವಹಿಸ್ತೀವಿ ಅಂತ ಅಂದ್ಕೊಂಡಿದ್ದೇವೆ. ಹಾಗೂ ಸ್ವಯಂ ಪ್ರತಿಭೆ, ಶಿಸ್ತು ಜೀವನವನ್ನು ನಡೆಸಿಕೊಂಡು ಹೋಗಲು ಅಡಿಪಾಯವಾಗಿದೆ. ಶಿಸ್ತುಬದ್ಧ ಜೀವನವನ್ನು ಅಡಿಪಾಯವಾಗಿದೆ. ಶಿಸ್ತುಬದ್ಧ ಎಕ್ಸಾಂಪಲ್, ಇಲ್ಲಿ ಸೋಲ್ಜರ್ಸ್ ಶಿಸ್ತಿನಿಂದ ಹೋಗುತ್ತಿದ್ದಾರೆ. ಇಲ್ಲಿ ಪೊಲೀಸ್ ಪಥಸಂಚಲನ ಮಾಡುತ್ತಿದ್ದಾರೆ. ನಾವು ಮುಂದಿನ ವರ್ಷ ಆಗಸ್ಟ್ 15ರಂದು ಪಥಸಂಚಲನ ಮಾಡುತ್ತೇನೆ. ಇಷ್ಟು ಮಾತನಾಡುವ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಧನ್ಯವಾದಗಳು. ಮನೋಜ್ರವರಿಗೆ ಧನ್ಯವಾದಗಳು. ಈಗ ಮುಂದಿನ ಅಂಶವನ್ನು ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ಶ್ರೇಯಸ್ ಅವರು. ಅವರಿಗೆ ವೇದಿಕೆಯನ್ನು ಬಿಡಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಶ್ರೇಯಸ್. ನಾನು 8ನೇ ತರಗತಿ ಶ್ರೀ ವಿನಾಯಕ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ. ಬೆನಕನಹಳ್ಳಿ. ನನ್ನ ಊರು ಜೈಪುರ. ಪಾಠ 1, ದೈಹಿಕ ಶಿಕ್ಷಣದ ಮಹತ್ವ. ಕ್ರೀಡಾ ಮನೋಭಾವನೆ ಕಲಿಸುತ್ತದೆ. ಕ್ರೀಡಾ ಮನೋಭಾವನೆಯನ್ನು ಕಲಿಸುತ್ತದೆ. ಆಟ ಓಟಗಳಲ್ಲಿ ಸೋಲು ಮತ್ತು ಗೆಲುವು ಸಮದೃಷ್ಟಿಯಿಂದ ಎದುರಿಸಲು ಬಲ್ಲವರು ಸುಖ ಮತ್ತು ದುಃಖವನ್ನು ಜೀವನದಲ್ಲಿ ಎದುರಿಸುತ್ತಾರೆ. ಆಟ ಓಟಗಳಲ್ಲಿ ನಾವು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಗೆದ್ದು ಬಂದರೆ ನಾವು ಫ್ರೆಂಡ್ಸಿಗೆಲ್ಲ ಹೇಳುತ್ತೇವೆ, ನಾವು ಗೆದ್ದು ಬಂದ್ವಿ, ಜಿಲ್ಲಾ ಮಟ್ಟದಲ್ಲಿ ಗೆದ್ದು ಬಂದ್ವಿ, ತಾಲೂಕು ಮಟ್ಟದಲ್ಲಿ ಗೆದ್ದು ಬಂದ್ವಿ. ಸೋಲುವವರು ನಾವು ತಾಲೂಕು ಮಟ್ಟದಲ್ಲಿ ಗೆದ್ದಿದ್ವಿ, ಜಿಲ್ಲಾ ಮಟ್ಟದಲ್ಲಿ ಸೋತು ಬಂದ್ವಿ ಎಂದು ಹೇಳುತ್ತಾರೆ. ಆಮೇಲೆ ಕ್ರೀಡೆಗಳಲ್ಲಿನ ಅನುಭವಗಳನ್ನು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಮೈಗೂಡಿಸುವ ಗುಣವನ್ನು ಅವಕಾಶ ಕಲಿಸುತ್ತದೆ. ಈಗ ಕ್ಲಾಸಿನಲ್ಲಿ ಲೀಡರ್ಗಳನ್ನು ಮಾಡಿಸುತ್ತಾರೆ. ಆಮೇಲೆ ಆಟದಲ್ಲೂ ಮಾಡಿರುತ್ತಾರೆ. ನಮ್ಮನ್ನು ಕಲಿಸುವ ಸುಧಾಕರ್ ಸರ್ ಅವರೆಲ್ಲ ಮುಂದಿನ ವರ್ಷದಲ್ಲಿ ನಮಗೆ ಕೋರ್ಸ್ ಇದೆ ಎಂದು ಈಗಲೇ ನಮ್ಮನ್ನು ಆಟ ಆಡಿಸುತ್ತಿದ್ದಾರೆ. ಉದಾಹರಣೆ ಖೋ-ಖೋ, ಕಬಡ್ಡಿ, ವಾಲಿಬಾಲ್ ಅವರೆಲ್ಲ. ನೈತಿಕ ವಸ್ತು ಮತ್ತು ಹೊಣೆಗಾರಿಕೆಗಳನ್ನು ಗುಣಗಳು ದೈಹಿಕ ಶಿಕ್ಷಣ ಪಡೆಯಲು ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಉದಾಹರಣೆ, ವಾಲಿಬಾಲಲ್ಲಿ ನಾವು ಆಡುತ್ತಿರುವಾಗ ಅಕಸ್ಮಾತ್ ಸೀರೆ ಉಡಿಯುವಾಗ ಕೈ ಏನಾದರೂ ಜಾರಿ ಬಾಲ್ ಆ ಕಡೆ ಹೋದರೆ ಫ್ರೆಂಡ್ಸ್ಗಳು ಎಲ್ಲ ಬೈತಾರೆ, ಯಾಕೆ ಹಿಂಗೆ ಆಟ ಆಡ್ತಿದೀಯಾ, ನಾವು ಸೋತಿದ್ರೆ ಎಲ್ಲರೂ ಹೋಗಿಸ್ತಾರೆ ನಮ್ಮನ್ನ ಅಂತ ಹೇಳ್ತಾರೆ. ಆಮೇಲೆ ಗೆದ್ದು ನಾವು ಹಿಂಗೆ ಗೆದ್ದಿದ್ವಿ, ನಾವೆಲ್ಲ ಎಲ್ಲರ ಹತ್ರ ಗೆದ್ದಿದ್ವಿ ಅಂತ ಹೇಳ್ತಾರೆ. ಇಷ್ಟು ಹೇಳೋದಕ್ಕೆ ಧನ್ಯವಾದ. ಶ್ರೇಯಸ್ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ವಿಷಯವನ್ನು ಮಂಡಿಸಲಿಕ್ಕೆ ಕೊಡ್ತಾ ಇದ್ದಾರೆ ಪೃಥ್ವಿರಾಜ್ ಅವರು. ಅವರಿಗೆ ವೇದಿಕೆಗೆ ಸ್ವಾಗತ. ನನ್ನ ಹೆಸರು ಪೃಥ್ವಿರಾಜ್. ನಾನು 8ನೇ ತರಗತಿ ಓದುತ್ತಿದ್ದೇನೆ. ನಾನು ಶ್ರೀ ವಿನಾಯಕ ಪ್ರೌಢ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನನ್ನ ಊರು ಬೆನಕನಹಳ್ಳಿ. ನಾನೀಗ ನಿಮಗೆ ತಿಳಿಸಬೇಕಾದ ವಿಷಯ ದೈಹಿಕ ಶಿಕ್ಷಣ. ದೈಹಿಕ ಶಿಕ್ಷಣದಲ್ಲಿ ನನಗೆ ಬಂದಿರೋ ವಿಷಯ ಅನವಶ್ಯಕ ಮಾನಸಿಕ ಒತ್ತಡಗಳನ್ನು ದೂರವಿರಲು ಸಹಕರಿಸುತ್ತೇವೆ.
ದೈಹಿಕ ಶಿಕ್ಷಣದಲ್ಲಿ ನನಗೆ ಬಂದಿರುವ ವಿಷಯ ಅನಾವಶ್ಯಕ ಮಾನಸಿಕ ಒತ್ತಡಗಳಿಂದ ದೂರವಿರಲು ಸಹಕರಿಸುತ್ತದೆ. ದೈಹಿಕ ಶಿಕ್ಷಣದಲ್ಲಿ ತೊಡಗಿರುವ ಪ್ರೌಢಾವಸ್ಥೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನಾವಶ್ಯಕ ಮಾನಸಿಕ ಒತ್ತಡಗಳಿಂದ ಹೊರಬರುತ್ತಾರೆ. ನಮ್ಮ ದೈಹಿಕ ಶಿಕ್ಷಣದಲ್ಲಿ ತೊಡಗಿರುವ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಅನಾವಶ್ಯಕ ಒತ್ತಡಗಳಿಂದ ಹೊರಬರುತ್ತಾರೆ. ಕ್ರಮೇಣ ಅವರು ಅಂತಹ ಒತ್ತಡಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಕಲಿಯುತ್ತಿದ್ದಾರೆ. ಕ್ರಮೇಣ ಅವರು ಅಂತಹ ಒತ್ತಡಗಳನ್ನು ಸಮರ್ಥವಾಗಿ ಕಲಿಯುತ್ತಾರೆ. ದೈಹಿಕ ಚಟುವಟಿಕೆಗಳಲ್ಲಿ ಹಾಗೂ ಕ್ರೀಡೆಗಳಲ್ಲಿ ರೋಮಾಂಚಕ ಕ್ಷಣಗಳ ಒತ್ತಡ ನಿರ್ವಹಿಸಿ ಸಹಕರಿಸಿ. ದೈಹಿಕ ಚಟುವಟಿಕೆಯಲ್ಲಿ ರೋಮಾಂಚಕವಾಗಿ ಆಡುತ್ತೇವೆ, ಕ್ಷಣಗಳ ಒತ್ತಡ ನಿರ್ವಹಿಸಿ ಸಹಕರಿಸುತ್ತೇವೆ. ಇದರಿಂದ ವಿದ್ಯಾರ್ಥಿಗಳು ಸಂತೋಷದ ಅನುಭೂತಿಯನ್ನು ಹೊಂದಿ ಒತ್ತಡರಹಿತ ವಿದ್ಯಾರ್ಥಿ ಜೀವನವನ್ನು ಪಾಲಿಸುತ್ತದೆ. ಇದರಿಂದ ನಾವು ಸಂತೋಷದಿಂದ ಅನುಭೂತಿ ಹೊಂದಿ ಒತ್ತಡರಹಿತ ವಿದ್ಯಾರ್ಥಿಗಳ ಸಂತೋಷದ ಅನುಭೂತಿ ಹೊಂದಿ ಒತ್ತಡರಹಿತ ವಿದ್ಯಾರ್ಥಿ ಜೀವನವನ್ನು ಪಾಲಿಸುತ್ತದೆ. ಇದರಿಂದ ನಾವುಗಳು ಸಂತೋಷ ಅನುಭೂತಿಯನ್ನು ಹೊಂದಿರುತ್ತೇವೆ. ಒತ್ತಡರಹಿತ ವಿದ್ಯಾರ್ಥಿ ಜೀವನವನ್ನು ಪಾಲಿಸುತ್ತದೆ. ಉದಾಹರಣೆ, ನಾವು ಕಬಡ್ಡಿಯಲ್ಲಿ ಫೈನಲ್ ತನಕ ಬಂದಿರ್ತೇವೆ. ಅಲ್ಲಿ ನಾವು ಸೋತಾಗ ಅಷ್ಟು ಬೇಜಾರಾಗುತ್ತೆ ಮತ್ತು ಗೆದ್ದರೆ ಭಾರಿ ಖುಷಿಯಾಗುತ್ತೆ. ಅವೆರಡನ್ನು ನಾವು ಬಿಗಿ ಹಿಡ್ಕೋಬೇಕು. ಅವು ಗೆಲುವು ಸೋಲು ಇದ್ದದ್ದೇ. ಯಾವಾಗ ಗೆಲ್ತೀವಿ, ಯಾವಾಗ ಸೋಲ್ತೀವಿ. ಈ ಗೆಲುವು ಸೋಲು ಎರಡು ಇದ್ದದ್ದೇ. ಮುಂದಿನ ಸ್ಪೋರ್ಟ್ಸ್ ಇದೆ ಅಂತ ನಮ್ಮ ಶಾಲೆಯ ಸುಧಾಕರ್ ಸರ್ ಅವರು ಪ್ರಾಕ್ಟೀಸನ್ನು ಮಾಡಿಸ್ತಿದ್ದಾರೆ. ಶ್ರೀ ವಿನಾಯಕ ಪ್ರೌಢ ಹೈಸ್ಕೂಲ್ನಲ್ಲಿ ಮೈದಾನದಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಎಲ್ಲ ಕೋರ್ಟನ್ನು ಕೊಡಿಸುತ್ತಾರೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತ ನಮ್ಮ ಶಾಲೆಯ ಪಿ ಸರ್ರಾದ ಸುಧಾಕರ್ ಸರ್ ಅವರಿಗೆ ಧನ್ಯವಾದಗಳು. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತ ಪೃಥ್ವಿರಾಜ್ ಇವರಿಗೆ ಧನ್ಯವಾದಗಳು. ಈಗ ಕೊನೆಯ ಪಾಯಿಂಟ್ಸ್ ಅನ್ನು ಮಂಡಿಸಲಿಕ್ಕೆ ಬರ್ತಾ ಇದ್ದೇನೆ. ಲಿಖಿತ್ ರವರಿಗೆ ವೇದಿಕೆಗೆ ಸ್ವಾಗತ. ನನ್ನ ಹೆಸರು ಲಿಖಿತ್. ನಾನು 8ನೇ ತರಗತಿಯನ್ನು ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ವಿನಾಯಕ ಪ್ರೌಢಶಾಲೆ ಬನಕನಹಳ್ಳಿ. ನಾನು ಬನಕನಹಳ್ಳಿಗೆ ಬರುತ್ತೇನೆ. ನಾನು ಈಗ ವಿಷಯ ದೈಹಿಕ ಶಿಕ್ಷಣ ಆದ ತಾತ್ವಿಕ ಪಾಠದಲ್ಲಿ ಪ್ರಥಮ ಪಾಠವಾದ ದೈಹಿಕ ಶಿಕ್ಷಣದ ಮಹತ್ವ. ದೈಹಿಕ ಶಿಕ್ಷಣದಲ್ಲಿ ಸೂಕ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ. ಅದರಲ್ಲಿ ಪ್ರತಿಯೊಬ್ಬರಲ್ಲೂ ಸೂಕ್ತ ಪ್ರತಿಭೆ ಇರುತ್ತದೆ. ನಿಮ್ಮೆಲ್ಲರಲ್ಲೂ ಸೂಕ್ತ ಪ್ರತಿಭೆ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಹೊರಹಾಕಲು ವೇದಿಕೆ ಅವಶ್ಯಕ. ಅದನ್ನು ನೀವು ಸರಿಯಾಗಿ ಬಳಸ್ಕೋಬೇಕು. ಅದಕ್ಕಾಗಿ ವೇದಿಕೆ ಅವಶ್ಯಕ. ಕೆಲವೊಬ್ಬರಿಗೆ ಉತ್ತಮ ಕಣ್ಣು, ಕೈ, ಕಾಲುಗಳು ಸಂಯೋಜನಾ ಸಾಮರ್ಥ್ಯವಿರುತ್ತದೆ. ಕೆಲವೊಬ್ಬರಿಗೆ ಕಣ್ಣು, ಕೈ, ಕಾಲುಗಳು ಸಾಮರ್ಥ್ಯವಾಗಿ ಇರುತ್ತದೆ. ಅಂದರೆ ನಮಗೆ ಎಲ್ಲದೂ ಸರಿಯಾಗಿ ಇರುತ್ತದೆ. ಇದರೊಂದಿಗೆ ಉತ್ತಮ ದೇಹದಾಢ್ಯತೆ ಅಭಿವೃದ್ಧಿ ಪಡಿಸಿಕೊಂಡಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಬಹುದು.
ಉತ್ತಮ ದೇಹದಾಢ್ಯತೆ ಹೆಚ್ಚಿಸಲು ಕ್ರೀಡಾದಲ್ಲಿ ಆಟ ಆಡುವಂಥದ್ದು ಮತ್ತು ಓದುವಂಥದ್ದು ಮತ್ತು ಸಹಾಯ ಮಾಡತಕ್ಕದ್ದನ್ನು ಮಾಡಬಹುದು. ಕ್ರೀಡೆಗಳನ್ನು ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲು ಅವಶ್ಯಕ ಜ್ಞಾನ ಮತ್ತು ಅನುಭವಗಳು ದೈಹಿಕ ಶಿಕ್ಷಣದಲ್ಲಿ ಸಕ್ರಿಯವಾಗಿ ತೊಡಗುವುದರಿಂದ ಲಭ್ಯವಾಗುತ್ತದೆ. ಕ್ರೀಡೆಯನ್ನು ವೃತ್ತಿಯನ್ನಾಗಿ ನಮಗೆ ಏನಾದರೂ ಆಸೆ ಇದ್ದರೆ ಪಿ ಮಾಸ್ಟರ್ ಆಗೋದು ಅಂತ ಆಸೆ ಇದ್ದರೆ ಅದನ್ನು ನಾವು ಚೆನ್ನಾಗಿ ಓದಿ ಆ ಥರ ಕೆಲಸವನ್ನು ತಕ್ಕೊಳ್ಳುವಂಥದ್ದು ಸಕ್ರಿಯ ತೊಡಗುವುದರಿಂದ ನಮಗೆ ತುಂಬ ಲಭ್ಯವಾಗುತ್ತದೆ. ಇಷ್ಟು ಸಮಾಧಾನದಿಂದ ಕುಳಿತು ಕೇಳಿರುವ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಯವರೆಗೂ ಸವಿಸ್ತಾರವಾಗಿ ದೈಹಿಕ ಶಿಕ್ಷಣ 8ನೇ ತರಗತಿಯ ಪಾಠ ಪದ್ಧತಿಯಲ್ಲಿ ತಾತ್ವಿಕ ಪಾಠ 1ರ ದೈಹಿಕ ಶಿಕ್ಷಣದ ಮಹತ್ವಕ್ಕೆ ಸಂಬಂಧಿಸಿದ ಅಂಶಗಳನ್ನು ನಿಮ್ಮ ಮುಂದೆ ಎಲ್ಲ ಹಲವಾರು ವಿದ್ಯಾರ್ಥಿಗಳು ಮಂಡನೆಯನ್ನ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಮಂಡನೆ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಧೈರ್ಯದ ಅವಶ್ಯಕತೆ ಇದೆ. ವಿಷಯವನ್ನ ಪ್ರಸ್ತಾಪಿಸಬೇಕು. ಈಗ ನಾವು ಹಲವಾರು ರೀತಿಯಲ್ಲಿ ನಿಮಗೆ ಉದಾಹರಣೆಯನ್ನು ಕೊಟ್ಕೊಂಡು ನಾನು ನಿಮಗೆ ವಿಷಯಗಳನ್ನ ತಿಳಿಸಿದ್ದೀನಿ. ಇಡೀ ಪಾಠದಲ್ಲಿ ಸುದೀರ್ಘವಾದ ವಿಷಯಗಳನ್ನು ತಿಳಿಸಿದ್ದೀನಿ. ಆದರೆ ನೀವು ಒಂದೊಂದು ಪಾಯಿಂಟ್ ಹೇಳುವಾಗಲೂ ಕೂಡ ಸ್ವಲ್ಪ ಒತ್ತಡವನ್ನು ಅನುಭವಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಅದನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ಏನು ಮಂಡನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಸಹಾಯವನ್ನು ನೀಡಿದಂಥ ಕನ್ನಡ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಸೆಮಿನಾರನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.